ಹಾಯ್ ಗೈಸ್. ಕೇರಳ ಕುಟ್ಟಿ ಇನ್ನೂ ಸ್ಲಿಪ್ ಮಾಡ್ತಾನೆ. ಸುಡ್ಕೊಬಿಟ್ಟೆ ಫಸ್ಟ್ ವಿಡಿಯೋ, ಅದಕ್ಕೆ ನಾನು ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಏನ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್. ಹಾಗಂತ ನಾನೇನು ಹಿಂದೇನು ಯೂಟ್ಯೂಬೆಲ್ಲ ಮಾಡ್ತಿರಲಿಲ್ಲ. ಇದೊಂದು ಫಸ್ಟ್ ವಿಡಿಯೋ. ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೆ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೇಳ್ತಾ, ಎಲ್ಲರೂ ಒಳ್ಳೆ ಕಮೆಂಟ್ಸ್ ಹಾಕಿ, ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕೋಕ್ಕೆ ಹೋಗ್ಬೇಡಿ, ಮನಸ್ಸು ಗರಟಾಗ್ಬಿಡುತ್ತೆ ಫುಲ್ಲು. ಅದಂತ ಹೇಳ್ತಾ ನಂದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಂಜಿನಿಯರಿಂಗ್ ಲೈಫ್ ತುಂಬ ಕಷ್ಟ. ಇವಾಗ ಮಲಗಿಬಿಟ್ಟು ಈಗ ಎದ್ದಿದ್ದೀನಿ. ಅದರಲ್ಲೂ ಒಂದು ಹುಡುಗ ಬೆಂಗಳೂರಿಗೆ ಬಂದು PG ಮಾಡ್ಕೊಂಡವನೆ ಅಂದರೆ ಅದು ಇನ್ನೂ ವಾರ ಕಷ್ಟ. ಇವಾಗ ಎದ್ದಿದ್ದೀನಿ. ಎದ್ದಾದ್ಮೇಲೆ ನನ್ನ ಮನೇಲಾಗಿದ್ದಿದ್ರೆ ನಮ್ಮಮ್ಮ ಕಾಫಿ ಕೊಡಲಿಲ್ಲ ಅಂದಿದ್ದರೆ ನಮ್ಮ ಅಮ್ಮಂಗೆ ಅಮ್ಮ ಎಲ್ಲಮ್ಮ ಹಂಗೆ ಹಿಂಗೆ ಅಂತ ಬೈತಾರುವೆ. ಆದರೆ ಇವಾಗ ಕಾಫಿನೂ ಇಲ್ಲ, ಏನೂ ಇಲ್ಲ, ನಾವೇ ತಿನ್ನಬೇಕು, ಎಲ್ಲ ಇದು ಮಾಡಬೇಕು. ಖಾಲಿ ಆಗಿದ್ದರೆ ಹಂಗೆ ಹಸ್ಕೊಂಡಿರ್ಬೇಕು. ಹಾಗಂತ ಹೇಳ್ತಾ, ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಗೈಸ್. ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲ ಪೇ. ಓಕೆ ಗೈಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಇವತ್ತು ನಂದು ಏನೇನು ಇವತ್ತು ನಾನು ನಿಮಗೆ ನಮ್ಮದು ಸುಂದರವಾದ PGನ ತೋರ್ಸೋಣ ಅಂತ ಇದ್ದೀನಿ. ಹಾಗೆ ಫಸ್ಟು ನನ್ನ ಕೆಲಸ ಏನೇನೈತೆ ಅನ್ನೋದು ನಿಮ್ಗೆ ಇನ್ನೂ ತೋರ್ಸೋಣ ಅಂತ ಇದ್ದೀನಿ. ನೋಡಿ, ಇನ್ನೂ ಬಟ್ಟೆ, ಇನ್ನೂ ಡ್ರೆಸ್ಸು ಅಷ್ಟೆಲ್ಲ ಇಟ್ಕೊಂಡು ಇನ್ನೂ ಅಷ್ಟೆಲ್ಲ ವಾಶ್ ಮಾಡಬೇಕು. PG ಲೈಫ್ ಅಂದರೆ ತುಂಬ ಕಷ್ಟ ರೀ. ಅದರಲ್ಲೂ ಬಂದು ಲೈಫ್ ಲೀಡ್ ಮಾಡಬೇಕು ಅಂದರೆ ಬೆಂಗಳೂರಲ್ಲಂತೂ ತುಂಬ ಕಷ್ಟ. ಏನೂ ಮಾಡೋಕ್ಕಾಗಲ್ಲ, ಜೀವನ ಹೊಟ್ಟೆಪಾಡು ಮಾಡಲೇಬೇಕು. ಓಕೆ ಗೈಸ್, ಇವಾಗ ನಾನು ನಿಮಗೆ ನನ್ನ PG ತೋರಿಸ್ಬೇಕು ಅಂತಿದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಏನು ಮಾಡ್ತಿದ್ದೆ, ಇವಾಗ ಏನು ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ನಿಮ್ಗೆ ಇವತ್ತು ಹೇಳ್ತೀನಿ. ಆ್ಯಂಡ್ ನಮ್ಮ PG ತೋರ್ಸೋಕ್ಕಿಂತ ಮುಂಚೆ ನಿಮಗೆ ನನ್ನೊಬ್ಬಳು ರಾಣಿ ಅವಳನ್ನ ತೋರಿಸ್ಬಿಡ್ತೀನಿ, ಬನ್ನಿ. ನೋಡಿ, ಶೀ ಈಸ್ ಮೈ ರಾಣಿ. ಅಕ್ಕೋ, ನಿನಗಿದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಯಾಕೆ ಲವ್ ಮಾಡ್ತಾವನೆ ಅವಳನ್ನ? PGನ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ನೋಡಿ ಗೈಸ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ದೆನ್ ಒಳಗೆ ಸ್ಟಾರ್ಟಿಂಗ್ ಹೋಗ್ತಿರ್ತಾನೆ ಇರಬೇಕಾದ್ರೆ ಇಲ್ಲೇ 2 ರೂಮ್ ಅಂತೀನಿ, 3 ಕಾಟ್ ಹಾಕವನೆ. ಅದಾದಮೇಲೆ 3 ಜನಕ್ಕೆ ಕಬೋರ್ಡ್ ಕೊಟ್ಟವನೆ. ನೋಡಿ ಎಷ್ಟು ನೀಟಾಗಿದೆ ಅಂದರೆ, ಇದ್ರಲ್ಲಿ ಕಾಣ್ತಿಲ್ಲ ನಿಮ್ಗೆ ಏನೂ. ತೋರಿಸ್ತೀನಿ ನಿಮ್ಗೆ ಇನ್ನು. ಅದಾದಮೇಲೆ ಇಲ್ಲೊಬ್ಬ ಅವನೇ ಕೇರಳ ಕುಟ್ಟಿ ಮಲ್ಗವನೆ. ದೆನ್ ಇಲ್ಲಿ ಬಂದರೆ ಈ ರೂಮವರು ಈ ವಾಶ್ರೂಮ್ ಯೂಸ್ ಮಾಡಬೇಕಂತೆ. ನಾವು ಇದನ್ನ ಯೂಸ್ ಮಾಡ್ತಿದ್ದಕ್ಕೆ ಲಾಕೆ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಇಂಥ ಕಷ್ಟ ನೋಡಿ, ಇದೇ ಕಷ್ಟ ಜೀವನದಲ್ಲಿ ಗೈಸ್. ಅದಾದಮೇಲೆ ಅಲ್ಲಿ ವಾಶ್ರೂಮ್ ಐತೆ, ಅದೇನು ತೋರ್ಸೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿದೆ ಅಂತ. ತೋರ್ಸ್ ನೋಡಿಯಾ, ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳೆದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್. ಇದನ್ನ ಕಸನ ಗುಡಿಸಿ 15ರಿಂದ 20 ದಿನ ಆಗೈತೆ. ಆದ್ರೂ ಅವನು ಬಂದು ಕಸ ಗುಡಿಸಲ್ಲ. ಏಕೆಂದರೆ ಅವ್ರು ಮಾಡ್ತಿರೋರು ನಮ್ಮಂಥ ಏಜ್ ಹುಡುಗ್ರೆ. ಅವರು ಎಲ್ಲಿ ಮಾಡೋಕ್ಕೆ ಹೋದಾರೋ ನೋಡಿ. ಇದರಲ್ಲೊಬ್ಬ ನಮ್ಮ ರೂಮ್ಮೇಟ್ ಇರ್ತಾನೆ, ಇಲ್ಲಿ ನಾನು ಇರ್ತೀನಿ. ಇದೇನಪ್ಪ ಇಷ್ಟೊಂದು ಇದಾಗಿ ಇಟ್ಕೊಂಡವ್ರೆ ಅಂತ ಅನ್ಕೋಬೇಡಿ. ಮಲಗಬೇಕಾದ್ರೆ ನಂಗೆ ಫ್ಯಾನ್ ಬೇಕು. ಸೊ ಫ್ಯಾನ್ ಅಡಿಲಿ ಬಂದು ಇದನ್ನ ಎಳ್ಕೊಂಡು ಮಲಗಿದೆ. ತಿರ್ಗಾ ಅಲ್ಲಿಗೆ ಕರೆಕ್ಟ್ ಮಾಡಿಬಿಟ್ಟು ನಾನೇ ಕಸ ಗುಡಿಸಿ ಅಲ್ಲಿ ನೋಡಿ ಇಕ್ಕಿದ್ದೀನಿ ನನ್ನ ಬಟ್ಟೆನ. ಇದನ್ನೆಲ್ಲ ವಾಶ್ ಮಾಡಬೇಕು ಇವತ್ತು. ಹಾಯ್ ಗೈಸ್, ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ,
ನಾನು ಏನು ಮಾಡ್ತಿದ್ದೆ, ಏನು ಮಾಡ್ತಾಯಿದ್ದೀನಿ ಅಂತೆಲ್ಲ ಬರೋಕ್ಕಿಂತ ಮುಂಚೆ ನಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ನೇಮು ತಿಲಕ್ ಗೌಡ ಅಂತ. ನಾನು ಒಂದು ಮಂಡ್ಯ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ, ಅದು ಚಬ್ಬನಹಳ್ಳಿ ಅನ್ನೋ ಒಂದು ಗ್ರಾಮದಿಂದ ಬಂದಿದ್ದೀನಿ, ಹಳ್ಳಿಯಿಂದ ಬಂದಿದ್ದೀನಿ. ದೆನ್ ನಾನು ಬೆಂಗಳೂರಲ್ಲೇ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ನಂದು ಸ್ಕೂಲೆಲ್ಲ ನಾನು ಬಿ ಜಿ ನಗರದಲ್ಲಿ ನಮ್ಮೂರಲ್ಲಿ 1 to 5th ಮಾಡಿದೆ. ಚಬ್ಬನಹಳ್ಳಿಲಿ 1 to 5th ಮಾಡಿದೆ. ದೆನ್ 5th to 10th ಬಿ ಜಿ ನಗರದಲ್ಲಿ ಮಾಡಿದೆ. ನೆಕ್ಸ್ಟು ಫಸ್ಟ್ PU to ಸೆಕೆಂಡ್ PU ನಮ್ಮ BGS ಮಾಡಿದೆ. ದೆನ್ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದಿದ್ದು ಬಿ ಜಿ ನಗರದಲ್ಲೇ. ಬಟ್ ನಮ್ಮಪ್ಪ ಬೇಡ, ಇವನು ಬೆಂಗಳೂರಲ್ಲಿ ಹೋಗಲಿ ಅಂದ್ಬಿಟ್ಟು ನಮ್ಮಪ್ಪ ಬೆಂಗಳೂರಿಗೆ ಹಾಕ್ಬಿಟ್ರು ನಾನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದು ಇನ್ನೂ ಇವಾಗ ನಾನು ಕರೆಂಟ್ಲಿ 8th sem. ದೆನ್ ಐ ಗೆಟ್ ಪ್ಲೇಸ್ಡ್ ಇನ್ ಒನ್ ಕಂಪನಿ ದಟ್ ಈಸ್ ವಿ ಸ್ಟ್ಯಾಂಡ್ ಫಾರ್ ಇಸ್ ಸೊಲ್ಯೂಷನ್. ಅದಕ್ಕೆ ನಾನು ಇಲ್ಲಿ ಪ್ಲೇಸ್ ಆಗಿದ್ದೀನಿ. ಬೇಸಿಕಲಿ ಐ ಆಮ್ ಕಮಿಂಗ್ ಫ್ರಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಆದರೆ ನಾನು ಮಾಡಬೇಕು ಅಂತ ಬಂದಿರೋದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಆ್ಯಂಡ್ ಅದರ್ವೈಸು ಇದು ಮಾಮೂಲಿ ಸಾಫ್ಟ್ವೇರ್ ಡೆವಲಪರ್ ಆಗೋಣ ಅಂತ ಬಂದಿದ್ದೀನಿ. ಇದೇನಪ್ಪ ಎಲೆಕ್ಟ್ರಾನಿಕ್ಸ್ ಮಾಡಿ ಇದಕ್ಕೆ ಬಂದವನೇ ಅಂತ ನೀವು ಅನ್ಕೋಬೋದು. ಮೋಸ್ಟ್ ಆಫ್ ದಿ ಪೀಪಲ್ಸ್ ಮಾಡ್ತಿರೋದೇ ಈ ಥರ. ನೋಡಿ ಗೈಸ್, ಬಟ್ಟೆ ಎಲ್ಲ ಇದೆಲ್ಲ ನಮ್ಮಮ್ಮ ನೋಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೈತಾನೇ ಇರೋರು. ಯಾಕಲ ಹಿಂಗೆ ಮಾಡ್ಕೊಂಡಿದ್ದೆ, ಹಂಗೆ ಮಾಡ್ಕೊಂಡಿದ್ದೀನಿ ಅಂತ ಬೈತಾನೇ ಇರೋರು. ಅವರು ಆ್ಯಕ್ಚುಲಿ ಅವರು ನಿನ್ನೆ ನೈಟು ವೀಡಿಯೋ ಕಾಲ್ ಮಾಡಿದರು. ಬಟ್ ನಾನು ಇದೆಲ್ಲ ಅವ್ರಿಗೆ ಶೋ ಮಾಡಲಿಲ್ಲ, ಇಲ್ಲಾಂದರೆ ಬೈಯೋರು ಪಕ್ಕ. ನೋಡಿ ಇದನ್ನ ಎಲ್ಲ ವಾಶ್ ಮಾಡಬೇಕು ಗೈಸ್. ವಾಷಿಂಗ್ ಮಿಷಿನ್ ಐತೆ, ಬಟ್ ಆದ್ರೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಕೊಳೆ ಹೋಗಲ್ಲ. ಆ ಕೊಳೆ ಹೋಗದೆ ಹೋಗಿದ್ದನ್ನು ನಾನೇ ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಅದು ಬೇರೆ ಇದು ಬೇರೆ, ಎಲ್ಲ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಇಷ್ಟು ವಾಶ್ ಮಾಡಿ ಇವತ್ತು ತುಂಬ ಕೆಲಸ ಐತೆ ಗೈಸ್. ನಾನೇ ಇಲ್ಲೆಲ್ಲ ಕಸ ಎಲ್ಲ ಗುಡಿಸ್ಬೇಕು. ಯಾಕೆ ಅವ್ರು ಮಾಡಲ್ರು ಗೈಸ್. ನಾನು ಹೇಳ್ತೀನಿ ಬಂದು ಇದನ್ನು ಸ್ವಲ್ಪನಾದ್ರು ಕ್ಲೀನ್ ಮಾಡೋಗಿ ರೂಮ್ನ ಅಂತ. ಬಟ್ ಅವರು ಕೇಳಲ್ರು. ಏನು ಮಾಡೋಕ್ಕಾಗೋದಿಲ್ಲ, ನಾವೇ ಮಾಡಬೇಕು ಸ್ವಲ್ಪ ದಿನ ಗೈಸ್. ಆಮೇಲೆ ಎಲ್ಲ ಲೈಫು ಹೆಂಗೋ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ತಾರಣ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ರೂಮೇಟ್ ಒಬ್ಬ ಅವನೇ ಗೈಸ್. ಅವನೊಂದು ಸ್ವಲ್ಪ ನೀಟು, ನಾನೊಂದು ಸ್ವಲ್ಪ ಇದೇ ಥರ ಹಿಂಗೆಲ್ಲ ಇಟ್ಕೊಂಡಿರ್ತೀನಿ. ಬಟ್ ನಮ್ಮ ಮನೆಯವ್ರಿಗಂತೂ ಇದು ವೀಡಿಯೋ ಕಾಲ್ ಮಾಡಿದಾಗಂತೂ ತೋರಿಸೋದಿಲ್ಲ. ಬರೀ ನನ್ನ ಫೇಸ್ ತೋರಿಸ್ಬಿಟ್ಟು ನಮ್ಮ PGನ ಅಲ್ಲಿ ಮುಂದೆಗಡೆ ತೋರಿಸ್ತೀನಿ. ಅವರೇ ನೀಟೇನಂತಲ್ಲ, ಅವರು ಕೊಳಕ್ರೆ, ಆದ್ರೂ ತೋರಿಸ್ತೀನಿ. ಬಟ್ ನನ್ನ ಕಡೆ ಸೈಡ್ ತೋರಿಸಿದ್ರೆ ನಮ್ಮ ಅಮ್ಮ ಒಟ್ಟಿನಲ್ಲಿ 100 ಸಲ ಹೇಳ್ತಾ ಇರ್ತಾರೆ ಕ್ಲೀನ್ ಮಾಡ್ಕೊಳ್ಳ ಅಂತ. ನೋಡಿ ಬಂದೆ ನಾನು ಅಪ್ ಸೈಡು. ಅಪ್ಪ ನೋಡಿ ಇದೇ ಇದಕ್ಕೆ ಇವತ್ತು ಹಾಕಬೇಕು. ಇದರಲ್ಲೂ ನನಗೆ ವಾಶ್ ಮಾಡೋಕ್ಕೆ ಬರಲ್ತು ಕರೆಕ್ಟಾಗಿ, ಆದ್ರೂ ಹಂಗೆ ಹಾಕ್ಬಿಟ್ಟು ಏನೇನೋ ಸೆಟ್ ಮಾಡಿಬಿಟ್ಟು ಹೋಗ್ತೀನಿ. ಓಕೆ ಗೈಸ್, ಸಿಗೋಣ. ಹಿಂಗೆ ನೋಡಿ ಗೈಸ್ ಏನೋ ಆನ್ ಮಾಡಿಕ್ಕಿದ್ದೀನಿ. ಒಟ್ಟಿನಲ್ಲಿ 1 hour 17 minutes ಬಿಟ್ಬಿಟ್ಟು ಬಾರಪ್ಪ ನೀನು ಎಲ್ಲ ಕ್ಲೀನ್ ಮಾಡಿ ಇಕ್ಕಿರ್ತೀನಿ ಅಂತ ಇದು ಹೇಳೈತೆ. ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ, ಅದಕ್ಕೆ ಓಡೋಗ್ಬಿಟ್ರಿ. ನಮ್ಮದೊಂದು ಏರಿಯಾ ತೋರಿಸ್ಬಿಡ್ತೀನಿ ಬನ್ನಿ ನಿಮಗೆ. ನೋಡಿ ಗೈಸ್, ಇದು ನಾನಿರೋವಂಥ ಏರಿಯಾ. ಯಾರೋ ಮನೆ ಮಾತ್ರ ಸಖತ್ತಾಗಿ ಕಟ್ಸೋರೆ. ಅಲ್ಲಿ ಚಿಕ್ಕದಾಗಿದ್ರು ಚೆನ್ನಾಗೈತೆ ಅಲ್ವಾ ಗೈಸ್? ನೋಡಿ ಹೆಂಗಿದೆ ಮನೆ ಗೈಸ್. 11:30 ಆಯ್ತಾ ಬಂತು. ಈ ಕೇರಳ ಕುಟ್ಟಿ ಇನ್ನೂ ಸ್ಲೀಪ್ ಮಾಡ್ತಾನೆ ನೋಡಿ ಇಲ್ಲಿ. ಏನೆಲ್ಲ ನನ್ನ ಕಡೆನೇ ಓಡ್ ಬರ್ತಾವ್ರೆ. ಹಳಿ ಸೇಡ ಯಾರಿರ್ಬೋದು ಗೈಸ್? ಫೈನಲಿ ಫ್ರೆಶ್ ಅಪ್ ಆದೆ. ಬನ್ನಿ ಏನಾದ್ರು ಹೋಗಿ ತಿನ್ಕೊಂಬರೋಣ. ಹಂಗೆ ಅಂದ್ಬಿಟ್ಟು ನಮ್ಮ PG ಊಟನೇ ಮಾಡೋದು. ಇವತ್ತು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇರೋದು. ಅಪ್ಪಾಜಿ ಅಮ್ಮ ನೋಡ್ತಾಯಿದ್ರೆ ಬೈಕಬೇಡಿ ಗೈಸ್. ಹೊರಡೋಣ.
ಸಿಗೋಣ. ಓಕೆ ಗೈಸ್, ಫೈನಲಿ ಕಮ್ ಟು ಹೋಟೆಲ್. ವೆಯ್ಟ್ ಏನಾದ್ರು ತಗೊಳ್ಳೋಣ. ಫೈನಲಿ ಗೈಸ್ ಇವಾಗ ಹೋಗೋಣ. ಗೈಸ್ ಇಲ್ಲಿ ಬೂಸ್ಟ್ ಇಲ್ಲ. ಬೂಸ್ಟು ಮನೇಲಿ ಕುಡಿಬೇಡ, ಆಲ್ರೆಡಿ ದಪ್ಪ ಆಗೋಗಿದೆಯಾ, ಹಿಂಗೆ ಫಾಸ್ಟ್ ಫುಡ್ ತಿನ್ನಬೇಡ. ನೋಡೋದು ಮುಂಚೆ ಸಣ್ಣ ಇದೆ, ಇವಾಗ ನೋಡಿ ದಪ್ಪ ಆಗಿದೆ ಅಂತ ಹೇಳ್ತಾನೆ ಅವರೇ. ಆದರೂ ನಿಮಗೋಸ್ಕರ ಇವತ್ತು ನಾನು ಒಂದು ಹಾರ್ಲಿಕ್ಸ್ ತಗೊಂತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಒಂದು ಬೂಸ್ಟ್ ಕೊಡಿ. ಬೂಸ್ಟ್ ಇದು ಬೂಸ್ಟ್ ಇಲ್ಲ ಕೊಡಿ. ಹಾರ್ಲಿಕ್ಸ್ ಎಷ್ಟು? 25. ಒಂದು ಹಾರ್ಲಿಕ್ಸ್. ಯಪ್ಪ ಸುಡ್ಕೊಬಿಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಗೈಸ್ ನೀವೇನೇ ಅನ್ಕೊಳ್ಳಿ, ಇದು ಮನೇಲಿ ಕುಡ್ದಿದ್ದ ಥರ ಆಗಲ್ಲ ಗೈಸ್. ಮನೇಲಿ ಪ್ರೀತಿಯಿಂದ ಮಾಡ್ಕೊಡ್ತಾರೆ, ಇಲ್ಲಿ ಏನೋ ಹಾಕ್ಬಿಟ್ಟು ಕೊಡಬೇಕು, ಹಾಕ್ಕೊಟ್ಟವ್ರೆ. ಆದರೂ ಮನೆ ಟೇಸ್ಟು ಎಲ್ಲೂ ಸಿಗಲ್ಲ. ಗೈಸ್ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಂದೇನು ಏನೇನಿದೆ ಡೈಲಿ ರೊಟೀನ್ ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇನ್ಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿ ಎಂಜಾಯ್ಮೆಂಟ್ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ನಿಮಗೂ ಆಗಬೇಕು. ಆ ಥರ ನಾನು ನಿಮಗೆ ವಿಡಿಯೋ ಮಾಡಿ ಬಿಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅನ್ನೋದಕ್ಕಿಂತ ಇವಾಗ ನಾನು ಇನ್ನೂ ಓಪನ್ ಮಾಡಿರೋದು, ಸೊ ಯಾರೂ ಮಾಡಿರೋದಿಲ್ಲ ಅಂತ ಅನ್ಕೊತೀನಿ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಆ್ಯಂಡ್ ಶೇರ್ ಫ್ರೆಂಡ್ಸ್. ಶೋ ಮಾಡಿ ಗಾಯ್ಸ್, ನನ್ನ ಬೈಕ್ನ ಎಷ್ಟೋ ಜನ ನಿಲ್ಲಿಸಿ ನೋಡಿಬಿಟ್ಟು ಕಮೆಂಟ್ಸ್ ಮಾಡ್ಬಿಟ್ಟು ಹೋಗ್ತಾರೆ ಮಸ್ತಾಗಿದೆ ಅಂತ. ಥರ ಮಾಡಿಸಿದ್ದೀನಿ. ಯಾರಿಗಾದ್ರೂ ಬೇಕಾದರೆ ಹೇಳಿ ಗಾಯ್ಸ್, ಕೊಡ್ತೀನಿ. 1 day 2 day ತಗೊಂಡೋಗಿ ಫ್ರೀಯಾಗಿ. ಅದು ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ. ಏನಂದೆ ಇನ್ನೊಂದ್ಸಲ ಗೈಸ್ ಅಗೇನ್ ನಮ್ಮ ಪಿ ಜಿಗೆ ಬರ್ತಾಯಿದ್ದೀನಿ. ಇಷ್ಟೇ ತೋರ್ಸೋಕ್ಕಾಗೋದು, ನನಗೇನೂ ಗೊತ್ತಿಲ್ಲ ಗೈಸ್. ನೋಡಿ ಖುಷಿ ಪಡಿ ಹೇಳ್ತಾ ನೋಡಿ.
ಗಾಯ್ಸ್ ಬಂದೆ ನಮ್ಮ ಪಿಜಿಗೆ. ಅಯ್ಯೋಯ್ಯೋಯ್ಯೋ ನಾನು ಬಟ್ಟೆ ಹಾಕಿದ್ದು ಇನ್ನೂ ನೋಡೇ ಇಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್ ಗೈಸ್ ಫೈನಲಿ ಎಲ್ಲ ವಾಶ್ ಆಗಿದೆ. ಅದನ್ನು ತೆಗ್ದಿಲ್ಲಿ ಒಣಗಬೇಕು. ಎಲ್ಲ ಕೆಲಸ ಮಾಡೋಣ ಗೈಸ್. ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದೆಲ್ಲ ಯಾರೂ ಮಾಡೇ ಇಲ್ಲ. ಬಿಕಾಸ್ ಆಫ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಹಲೋ ಗೈಸ್, ಸಾರಿ ಇದೇನಪ್ಪ ಇವನು ವೀಡಿಯೋ ಮುಗಿಸಿ ಅಗೇನ್ ಬಂದಿದ್ದಾನೆ ಅಂತ ತಿಳ್ಕೊಬೇಡಿ. ದಿಸ್ ಈಸ್ ಫಾರ್ ಮೈ ಫಸ್ಟ್ ವಿಡಿಯೋ. ಅದಕ್ಕೆ ನಾನು ಅಗೇನ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ನಂದು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ರೂ, ವೀಡಿಯೋ ಎಡಿಟಿಂಗ್ ಆಗಲಿ ಆ್ಯಂಡ್ ನಾನು ನಿಮಗೆ ತೋರಿಸ್ತಾ ಇರೋ ವೇ ಆಗಲಿ, ಏನಾದರೂ ಒಂದೇ ಒಂದು ತಪ್ಪಿದ್ರೂ ನೀವು ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ಯುಟಿಲೈಸ್ ಮಾಡ್ಕೊತೀನಿ. ಆ್ಯಂಡ್ ನಂದು ವೀಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.